6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಮೌಲ್ಯಮಾಪನ SA2 ಮಾರ್ಚ್ 2025-26ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ. ವಿಷಯ ಗಣಿತ. ಗರಿಷ್ಠ ಅಂಕಗಳು 40. ಇದು ಮಾಡೆಲ್ ಕ್ವಶನ್ ಪೇಪರ್ DSERT ವತಿಯಿಂದ ಬಿಟ್ಟಿರುವಂತದ್ದು. ಸಮಯ 1 ಗಂಟೆ 30 ನಿಮಿಷ. ವಿದ್ಯಾರ್ಥಿಗಳಿಗೆ ಸೂಚನೆಗಳನ್ನ ಕೊಟ್ಟರು ನೋಡ್ರಿ. ಪ್ರಶ್ನೆಗಳನ್ನ ಓದಿ ಅರ್ಥೈಸಿಕೊಂಡು ಉತ್ತರಿಸಿ. ಉತ್ತರಕ್ಕೆ ಸಂಬಂಧಿಸಿದ ಎಲ್ಲಾ ಹಂತಗಳನ್ನ ಸ್ಪಷ್ಟವಾಗಿ ಬರೆಯಿರಿ. ಪ್ರಶ್ನೆ ಸಂಖ್ಯೆಯನ್ನ ಸ್ಪಷ್ಟವಾಗಿ ಬರೆದು ಉತ್ತರಿಸಿರಿ ಅಂತ ಹೇಳ್ಯಾರ. ಬೋರ್ಡ್ ದಿಂದ ಬಿಟ್ಟಿರುವಂತ ಮಾಡೆಲ್ ಕ್ವಶನ್ ಪೇಪರ್ ಇದು. ನೋಡೋಣ ಸಂಪೂರ್ಣವಾಗಿ ವಿವರಣೆಯನ್ನ. ಫಸ್ಟ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಸರಿಯಾದ ಪರ್ಯಾಯವನ್ನ ಆರಿಸಿ ಮತ್ತು ಪರ್ಯಾಯಗಳನ್ನ ನೀಡಲಾಗಿದೆ. ವರ್ಣಮಾಲೆ ಅಕ್ಷರದೊಂದಿಗೆ ಸಂಪೂರ್ಣ ಉತ್ತರವನ್ನ ಬರೆಯಿರಿ ಅಂತ ಹೇಳ್ಯಾರ. ಕೊಟ್ಟಿರುವ ಕಾಂಪೌಂಡಿನ ಸುತ್ತಳತೆ. ಇದು ಒಂದು ಕಾಂಪೌಂಡ್ ಅಂತ ಕೊಟ್ಟರ, ಇದರ ಸುತ್ತಳತೆ ಹೇಳ್ರಿ ಅಂತ ಹೇಳ್ಯಾರ. ಇಲ್ಲಿ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಇದನ್ನ ತಗೊಂಡ್ರ ಒಂದು ಸುತ್ತು ಪೂರ್ಣ ಸುತ್ತುವುದು ಏನೈತಿ ಅದರ ಸುತ್ತಳತೆ ಅಂತ ಹೇಳ್ತೀವಿ. ಈಗ ಸುತ್ತಳತೆಯನ್ನ ನೋಡ್ರಿ, 4 ಅಂದ್ರ ಎಲ್ಲಾ ಬಾಹುಗಳ ಮೊತ್ತ. ಸುತ್ತಳತೆ ಅಂತಂದ್ರೆ ಎಲ್ಲಾ ಬಾಹುಗಳ ಮೊತ್ತ. 4 4 7 11 11 1 12 12 4 16 16 16 3 19 19 3 22 ಅಂದ್ರೆ 22 ಸೆಂಟಿಮೀಟರ್. ಕೆಳಗಿನ ಆಕೃತಿಗಳಲ್ಲಿ ಕಡಿಮೆ ಸುತ್ತಳತೆಯನ್ನ ಹೊಂದಿರುವ ಆಕೃತಿ. ಇಲ್ಲೇ ಒಂದು ಚೌಕವನ್ನ ಕೊಟ್ರ 6 6 6 6 ಅಂದ್ರ ಇದು 24 ಆಯ್ತು ಸುತ್ತಳತೆ. ಇದ್ರದ್ದು ಸುತ್ತಳತೆ 24 ಸೆಂಟಿಮೀಟರ್ ಸುತ್ತಳತೆ. ಇದ್ರದ್ದು ಎಷ್ಟಾಯ್ತು? 24 ಆಯ್ತು. ಇದ್ರದ್ದು ನೋಡ್ರಿ 5 4 ಕೊಟ್ರ 5 5 10 8 18 ಅಂದ್ರೆ ಇದ್ರ ಸುತ್ತಳತೆ ಎಷ್ಟಾಗತ್ತ? ಇಲ್ಲ, ನೀವು 2 8 ಉದ್ದ ಪ್ಲಸ್ ಆಗಲ್ಲ, ಆ ಸೂತ್ರ ಹಾಕಿ ಮಾಡಿದ್ರು ಅಷ್ಟೇ ಬರುತ್ತ, 18 ಸೆಂಟಿಮೀಟರ್. ಹಂಗಂದ್ರೆ ಯಾವುದು ಸುತ್ತಳತೆ ಕೆಳಗಿನ ಆಕೃತಿಗಳಲ್ಲಿ ಕಡಿಮೆ ಸುತ್ತಳತೆಯನ್ನು ಹೊಂದಿರುವ ಆಕೃತಿ? ಚಿತ್ರ 2. ಇದು ಸರಿಯಾದ ಉತ್ತರ. ಸೂಕ್ತ ಚಿಹ್ನೆಯನ್ನ ಬಳಸಿ ಅಂತ ಹೇಳ್ಯಾರ. 17/10 12/- ಇಲ್ಲಿ ಏನ್ ಕೊಟ್ಟಿಲ್ಲ ಅವರು. (12/10) ಅಂತ ತಗೊಂಡಾಗ ಇದನ್ನು ಡಿನಾಮಿನೇಟರ್ 10 ಅಂತ ತಗೊಂಡಾಗ ಇಲ್ಲಿ ಚಿಹ್ನೆ ಏನ್ ಬರುತ್ತಾ? ಇಲ್ಲಿ ಚಿಹ್ನೆ ಏನ್ ಬರುತ್ತಾ ಅಂತಂದ್ರ ಇದು ದೊಡ್ಡದಿರುತ್ತ. ಛೇದ ಸಮ ಇದ್ದಾಗ ಅಂಶ ದೊಡ್ಡದಿರುವ ಭಿನ್ನ ರಾಶಿಯ ಬೆಲೆ ದೊಡ್ಡದಾಗಿರುತ್ತದೆ. ಅಂದ್ರ ಆಪ್ಷನ್ ಎ ಸರಿ. ಕೋನವನ್ನ ಅಳೆಯಲು ಬಳಸುವ ಸಾಧನ ಕೋನಮಾಪಕ. ಬಿಟ್ಟ ಸ್ಥಳ ತುಂಬಿರಿ. ಒಂದು ಸಮಬಾಹು ತ್ರಿಭುಜದಲ್ಲಿರುವ ರೇಖಾ ಸಮಮಿತಿಗಳ ಸಂಖ್ಯೆ 3. ಇದು ಒಂದು ಸಮಬಾಹು ತ್ರಿಭುಜ ಐತಿ ಅಂತಂದ್ರ ಇದರ ರೇಖಾ ಸಮಮಿತಿಗಳು 3 ಇರ್ತಾವ. ಇಲ್ಲ, ಇದು ಸಮಬಾಹು ತ್ರಿಭುಜ ಆಗಿತ್ತು ಅಂದ್ರ ರೇಖಾ ಸಮಮಿತಿ 3 ಇರ್ತಾವ. -1ರ ಸಂಕಲನದ ವಿಲೋಮ +1. ಒಂದು ಚೌಕಾಕೃತಿಯ ಸುತ್ತಳತೆ 64 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ. ಈಗ ಚೌಕದ ಸುತ್ತಳತೆ ಚೌಕದ ಸುತ್ತಳತೆ ಏನಂತ ಬರ್ತೀವಿ? 4 × ಬಾಹು. 4 ಬಾಹು. ಈ ಸುತ್ತಳತೆ ಕೊಟ್ಬಿಟ್ರ ಎಷ್ಟು? 64 4. ಇದನ್ನ L ಅಂತ ತಗೊಂಡಾಗ L = 64 / 4. 4 1s
4 ones are 2 left, it becomes 24. 4 6 24 ಅಂದ್ರ L 16 ಆಯ್ತು. ವಿಸ್ತೀರ್ಣ ನಮ್ಗೆ ವಿಸ್ತೀರ್ಣ ಗೊತ್ತೈತಿ, ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು L ಸ್ಕ್ವೇರ್ ಅಂದ್ರೆ 16 × 16 ಅಂತಂದ್ರ 256 ಸೆಂಟಿಮೀಟರ್ ಸ್ಕ್ವೇರ್. ಇದೆಷ್ಟು ಉತ್ತರ? 256 ಸೆಂಟಿಮೀಟರ್ ಸ್ಕ್ವೇರ್. ಇದು ಆನ್ಸರ್. ನೆಕ್ಸ್ಟ್, ಖಾಲಿ ಚೌಕದಲ್ಲಿ ಸೂಕ್ತವಾದ ಸಂಖ್ಯೆಯನ್ನ ಬರೆಯಿರಿ. ನೋಡ್ರಿ, ಇದಕ್ಕ 42 6 ಮಾಡ್ಯಾರ, 7 ಡಿವೈಡ್ ಮಾಡ್ಯಾರ ಅಂತ ಅದು. 7 6 42, 7 1 1 ಉಳಿತು, 7 7 ಅಂದ್ರೆ 14, 14 7 42, 7 12 42, 12 7 12 7 84, 12 7 84, 7 6 42. ಸರಿ ಇದೆ. ಇಲ್ಲಿ ಏನ್ ಬರುತ್ತಾ? 12. ನೆಕ್ಸ್ಟ್, ಈ ಕೆಳಗಿನ ಸಮಸ್ಯೆಗಳನ್ನ ಬಿಡಿಸಿ. 1 ಅಂಕದ ಪ್ರಶ್ನೆಯು, ವೃತ್ತದ ವ್ಯಾಸವು 8 ಸೆಂಟಿಮೀಟರ್ ಆದ್ರೆ ಅದರ ತ್ರಿಜ್ಯ ಎಷ್ಟು? D is equal to 2R ಇರುತ್ತಾ? R is equal to D/2. ಈಗ ಅವರು ವ್ಯಾಸ ಕೊಟ್ರ ಅಂದ್ರೆ 8/2 ಅಂದ್ರ 4 ಸೆಂಟಿಮೀಟರ್. ಪರಿಭ್ರಮಣ ಕೇಂದ್ರ ಎಂದರೇನು? ಪರಿಭ್ರಮಣ ಕೇಂದ್ರ ಎಂದರೆ ಒಂದು ಆಕೃತಿಯನ್ನ ಸುತ್ತುವ, ಒಂದು ಆಕೃತಿಯ ಸುತ್ತ ಸುತ್ತುವುದು. ಒಂದು ಆಕೃತಿ ಅಥವಾ ಒಂದು ಆಕೃತಿ ಅಥವಾ ಒಂದು ವಸ್ತುವಿನ ಸುತ್ತ, ಒಂದು ಆಕೃತಿಯ ಸುತ್ತ ಸುತ್ತುವುದು. ಉದಾಹರಣೆ, ಭೂಮಿ ಸೂರ್ಯನ ಸುತ್ತ ಸುತ್ತುವುದು. ಇದು ಪರಿಭ್ರಮಣೆ. ಭೂಮಿ ಸೂರ್ಯನ ಸುತ್ತ ಸುತ್ತುವುದು. ಸುತ್ತುವುದು, ಒಂದು ಆಕೃತಿಯ ಸುತ್ತ ಸುತ್ತುವುದು, ಸೂರ್ಯನ ಸುತ್ತ ಸುತ್ತುವುದು. -100ಕ್ಕಿಂತ ಕಡಿಮೆ. -100ಕ್ಕಿಂತ ಕಡಿಮೆ ಅಂದ್ರ -101. ಮೈನಸ್ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ಅದ್ರ ಬೆಲೆ ಕಡಿಮೆ ಆಗತ್ತ ಅಂತ. -102, -100ಕ್ಕಿಂತ ಕಡಿಮೆ, -103, -104, -105. ನೆಕ್ಸ್ಟ್, ಇಲ್ಲಿ ಬಂದಾಗ ಹೆಚ್ಚು ಇರುವ, ಹೆಚ್ಚು ಅಂತ ಹೇಳ್ಯಾರ. -150ಕ್ಕಿಂತ ಹೆಚ್ಚು ಇರುವ 5 ಪೂರ್ಣಾಂಕಗಳನ್ನ ಬರೆಯಿರಿ. -150ಕ್ಕಿಂತ ಹೆಚ್ಚು ಅಂತಂದ್ರ -140, -141, -142, -143, -144 ಇವು ಹೆಚ್ಚು ಇರೋದು. ಇದಕ್ಕಿಂತ ಬೆಲೆ ಹೆಚ್ಚಾಗಿರುವಂತಹ ಪೂರ್ಣಾಂಕಗಳು. ಲಾಭ ಧನಾತ್ಮಕವಾದರೆ ₹50 ಲಾಭವನ್ನ ಮತ್ತು ₹30 ನಷ್ಟವನ್ನ ಹೇಗೆ ನಿರೂಪಿಸುವಿರಿ? ಲಾಭ ಇಸ್ ಈಕ್ವಲ್ ಟು
ಲಾಭ ಇಸ್ ಈಕ್ವಲ್ ಟು ಪ್ಲಸ್ ರೂಪಾಯಿ 50, ಇದನ್ನ ನಷ್ಟ ಇಸ್ ಈಕ್ವಲ್ ಟು ಮೈನಸ್ ರೂಪಾಯಿ 30 ಹಿಂಗ್ ಗುರುತಿಸ್ತೀವಿ. ನೆಕ್ಸ್ಟ್ ಕೆಳಗಿನ ಲೆಕ್ಕಗಳನ್ನ ಬಿಡಿಸಿ. 2 ಸೆಂಟಿಮೀಟರ್ ಅಗಲ ಮತ್ತು 1 ಸೆಂಟಿಮೀಟರ್ ಉದ್ದ ಇರುವ ಆಯತದ ಸುತ್ತಳತೆ ಕಂಡುಹಿಡಿಯಿರಿ. ನೋಡ್ರಿ, ಇದು 2 ಸೆಂಟಿಮೀಟರ್ ಐತಿ, ಎ ಬಿ ಸಿ ಡಿ. ಇದು 1 ಸೆಂಟಿಮೀಟರ್ ಐತಿ. ಆಯತದ ಸುತ್ತಳತೆ ಸೂತ್ರ, ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು 2 ಇಂಟು ಉದ್ದ ಪ್ಲಸ್ ಅಗಲ. 2 ಉದ್ದ ಎಷ್ಟೈತಿ? 2 ಇದೆ, ಅಗಲ 1 ಇದೆ. 2 ಇಂಟು 3, 2 3 6 ಸೆಂಟಿಮೀಟರ್. ಇದು ಆನ್ಸರ್. ನೆಕ್ಸ್ಟ್ 1/3ಕ್ಕೆ 1/3ಕ್ಕೆ ಅಥವಾ 3ನೇ 1ಕ್ಕೆ 2 ಸಮಾನ ಭಿನ್ನ ರಾಶಿಗಳನ್ನ ಬರೆಯಿರಿ. 1/3 ಸಮಾನ ಭಿನ್ನ ರಾಶಿ ಬರೀರಿ ಅಂತ ಹೇಳ್ಯಾರ. 2ರಿಂದ ಗುಣಾಕಾರ ಮಾಡ್ತೀವಿ, 2ರಿಂದ ಭಾಗಾಕಾರ ಮಾಡಿದ್ರ 2 3 6. ಇದು ಒಂದು ಸಮಾನ ಭಿನ್ನ ರಾಶಿ. 1/3 is equal to 1/3 into 3 divided by 3, 3/9. ಇದು ಒಂದು ಸಮಾನ ಭಿನ್ನ ರಾಶಿ. ಇನ್ನು ಬೇಕಂದ್ರ 1/3 is equal to 1/3 into 4 divided by 4, 4/12. ಇವೆಲ್ಲ 1/3 is equal to 2/6 is equal to 3/9 is equal to 4/12 ಸಮಾನ ಭಿನ್ನ ರಾಶಿಗಳು. ಇವೆಲ್ಲ ಸಮಾನ ಭಿನ್ನ ರಾಶಿಗಳು. ನೆಕ್ಸ್ಟ್ ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟು ಹೋಗಿರುವ ಅಳತೆಗಳನ್ನ ಬರೆಯಿರಿ ಅಂತ ಹೇಳ್ಯಾರ. ಉದ್ದ 15, ಅಗಲ 10, ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣದ ಸೂತ್ರ ಗೊತ್ತು ನಮಗ. ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ಇಲ್ಲಿ ಸೆಂಟಿಮೀಟರ್ ಐತಿ, ಅದಕ್ಕೆ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತ. ಉದ್ದ 15, ಅಗಲ 10 ಐತಿ ಅಂದ್ರ ಇದು ಎಷ್ಟಾಗತ್ತ? 150 ಸೆಂಟಿಮೀಟರ್ ಸ್ಕ್ವೇರ್. ಸ್ಕ್ವೇರ್ ಸೆಂಟಿಮೀಟರ್ ಅಂದ್ರು ಒಂದೇ, ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರು ಸರಿ. ಇನ್ನ ಇಲ್ಲಿ ಇದನ್ನ ಕೊಟ್ಬಿಟ್ರ, ಆಯತದ ವಿಸ್ತೀರ್ಣ ಕೊಟ್ರ, ಉದ್ದ ಕೊಟ್ರ, ಅಗಲ ಬೇಕಂತಂದ್ರ ಅಗಲ ಇಸ್ ಈಕ್ವಲ್ ಟು ವಿಸ್ತೀರ್ಣ ಡಿವೈಡ್ ಬೈ ಉದ್ದ. ವಿಸ್ತೀರ್ಣ ಎಷ್ಟೈತಿ? 110, ಅಗಲ 10. ಈ 0 ಹೋತು, ಹಂಗಂದ್ರೆ ಇದು ಎಷ್ಟಾಯ್ತು? 11 ಸೆಂಟಿಮೀಟರ್. ನೆಕ್ಸ್ಟ್ ಈ ಕೆಳಗಿನ ಭಿನ್ನ ರಾಶಿಗಳನ್ನ ಬ್ರಹ್ಮಗುಪ್ತನ ವಿಧಾನದಿಂದ ಸಂಕಲನ ಮಾಡಿ. 1/3 ಮತ್ತು 3/5. 1/3 ಮತ್ತು 3/5 ಸಂಕಲನ ಮಾಡಿ ಅಂತ ಹೇಳ್ಯಾರ. ಜಸ್ಟ್ 5 3ರ ಲಸ ತೆಗಿತೀವಿ. 3 1 5 5, 5 ಅಂತ ಅಂತೀವಿ. 5 1 1, ಲಸ ಏನಾಗುತ್ತ? 3 ಇಂಟು 5 ಅಂದ್ರ 15. ಈಗ ಡಿನಾಮಿನೇಟರ್ 15 ಆಯ್ತು, ಛೇದ 15 ಆಯ್ತು. ನೋಡ್ರಿ, 3 ಎಷ್ಟಲೇ 15? 3 5 15. 5 ಎಷ್ಟಲೇ 15? 5 3 15. ಇದನ್ನ ಇದಕ್ಕೆ ಗುಣಾಕಾರ ಮಾಡ್ತೀವಿ. 1 5 5 ಪ್ಲಸ್ 3 3 9. 5 ಪ್ಲಸ್ 9 ಅಂದ್ರ 14. 14/15. ಇದು ಸರಿಯಾದ ಉತ್ತರ.
ನೆಕ್ಸ್ಟ್ 5/12 ಮತ್ತು 30/84 ಭಿನ್ನ ರಾಶಿಗಳು ಸಮಾನ ಭಿನ್ನ ರಾಶಿಗಳೇ ಎಂದು ಪರಿಶೀಲಿಸಿ. ಸಮಾನ ಭಿನ್ನ ರಾಶಿಯನ್ನ ಪರಿಶೀಲಿಸು 2 ವಿಧಾನ ಅದಾವು. ಈಗ 5/12 ಇಲ್ಲೇ ಅಂಶ ಮತ್ತು ಛೇದದ GCD ಮಸ ಒಂದೈತಿ, ಕಾಮನ್ ನಂಬರ್ ಒಂದೈತಿ, ಸಾಮಾನ್ಯ ಅಪವರ್ತನ ಒಂದೈತಿ. ಆದ್ರಿಂದ ಇದು ಇಷ್ಟೇ, ಇದ್ರ ಬೆಲೆ ಮತ್ತೆ ಚೇಂಜ್ ಆಗಲ್ಲ. ಇದು ಕನಿಷ್ಠ ರೂಪದೊಳಗ ಐತಿ 5/12. ನೆಕ್ಸ್ಟ್ 30/84 ಇದ್ರ ಕನಿಷ್ಠ ರೂಪ ತಗೊಂಡ್ರ ನಾವು ನೋಡ್ರಿ, ಇದ್ರೊಳಗ 6, ಇದ್ರೊಳಗ 6, 6ರಿಂದ ಡಿವೈಡ್ ಮಾಡ್ತೀವಿ ಅಂತ ಅನ್ಕೊಂಡ್ರ 6, 6 5 ನೆಕ್ಸ್ಟ್ 6, 6 1 2 ಉಳಿತು 24 ಆತು. 6 4 6 1 6 1 14 84 ಸರಿ ಐತಿ. ಈ 6 ಹೋಯ್ತು 5/14. Therefore 5/12 is not equal to 30/84. ಇದು ಒಂದು ವಿಧಾನ. ಇನ್ನೊಂದು ಸಿಂಪಲ್ ವಿಧಾನ ಹೇಳ್ಕೊಡ್ತೀನಿ ನೋಡ್ರಿ. 5/12 30/84 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬಿಡ್ರಿ. ಅಂದ್ರ 12 × 30 ಈಕ್ವಲ್ ಬಂತಂದ್ರ 5 × 84 ಅದು ಸಮಾನ ಭಿನ್ನ ರಾಶಿ ಆಗಿರುತ್ತ. ಈಕ್ವಲ್ ಬರ್ಲಿಲ್ಲ ಅಂದ್ರ ಸಮಾನ ಭಿನ್ನ ರಾಶಿ ಆಗಿರಲ್ಲ. ನೋಡ್ರಿ, 12 × 30 37 60, 60ಕ್ಕೆ 0 ಕಾಲ ಬಂತ 6, 31 30, 30 ಪ್ಲಸ್ 6 36. ಇದೆಷ್ಟು ಆಯ್ತು? 360 ಆಯ್ತು. ಇದನ್ನ ನೋಡೋಣ. ಸೆಕೆಂಡ್ ಮೆಥಡ್ ಇದು. ಈ ಮೆಥಡ್ ಇಲ್ಲಿವರೆಗೂ ಮಾಡಿದ್ರಿ ಅಂದ್ರೆ ಇದು ಸರಿ. ನಿಮ್ಗೆ ಯಾವ ಮೆಥಡ್ ಈಜಿ ಆಗುತ್ತೋ ಆ ಮೆಥಡ್ ಮಾಡ್ರಿ. ಸೆಕೆಂಡ್ ಮೆಥಡ್ ಎಷ್ಟು? 84 × 5, 5 4 20, ಕೆಲವಂತ 2, 5 5 8 40 42. ನೋಡ್ರಿ, ಇದೆಷ್ಟು ಬಂತು? 420 ಬಂತು. Therefore this is ಸಮಾನ ಭಿನ್ನ ರಾಶಿ ಆಗಿಲ್ಲ. ಏನು? ಸಮಾನ ಭಿನ್ನ ರಾಶಿಗಳಲ್ಲ. ಸಮಾನ ರಾಶಿಗಳಲ್ಲ. ಯಾವ ಮೆಥಡ್ ಬೇಕೋ ಆ ಮೆಥಡ್ ಮಾಡ್ರಿ. ನೆಕ್ಸ್ಟ್, ಬಾವಿನ ಉದ್ದ AB = 3 ಸೆಂಟಿಮೀಟರ್ ಮತ್ತು ಕರ್ಣ AC = 5 ಸೆಂಟಿಮೀಟರ್ ಇರುವ ABCD ಆಯತವನ್ನ ರಚಿಸಿ. ಬಾವಿನ ಉದ್ದ 3 ಸೆಂಟಿಮೀಟರ್ ಅಂತ ಹೇಳ್ಯಾರ. ಓಕೆ, 3 ಸೆಂಟಿಮೀಟರ್ ಒಂದು ಉದ್ದ ತಗೊಂಡ್ವಿ. ಹಂಗ 3 ಸೆಂಟಿಮೀಟರ್ ಇದನ್ನ ಉದ್ದ ತಗೊಳ್ರಿ. 5 ಸೆಂಟಿಮೀಟರ್ ಕರ್ಣ ಹೇಳ್ಕೊಳ್ರಿ. ಈ ತರ ಹೆಂಗ A B C D ಒಂದು ಆಯತವನ್ನ ರಚಿಸ್ರಿ. ಇದಕ್ಕೆ 5 ಸೆಂಟಿಮೀಟರ್ ಅಂತ ಗುರುತಿಸ್ರಿ. ಇದಕ್ಕ 3 ಸೆಂಟಿಮೀಟರ್. ಇದು ಎಷ್ಟಿರುತ್ತ ಅಳದು ಬರೀರಿ. ಈ ತರ
ನೆಕ್ಸ್ಟ್, ಈ ಚಿತ್ರಗಳಿಗೆ ರೇಖಾ ಸಮಮಿತಿ ಅಕ್ಷಗಳನ್ನ ಎಳೆಯಿರಿ. ನೋಡ್ರಿ, ಇದು ಒಂದು ರೇಖಾ ಸಮಮಿತಿ, ಎಳಿತಾ ಇರೋದು ಒಂದು ರೇಖಾ ಸಮಮಿತಿ. ಇದು ನೆಕ್ಸ್ಟ್ ಈ ತರ ಒಂದು ರೇಖಾ ಸಮಮಿತಿಯನ್ನ ಎಳೆಯಿರಿ. ಎರಡು ಇದಕ್ಕೊಂದು ರೇಖಾ ಸಮಮಿತಿ ಬರುತ್ತಾ, ಇದಕ್ಕೊಂದು ರೇಖಾ ಸಮಮಿತಿ ಬರುತ್ತೆ. ನೆಕ್ಸ್ಟ್, ಕೆಳಗಿನ 20ನೇ ಕ್ವಶನ್, ಕೆಳಗಿನ ಹೇಳಿಕೆಗಳು ಸರಿಯಾಗಿವೆಯೇ ಎಂಬುದನ್ನ ಪರೀಕ್ಷಿಸಿ. ನೋಡ್ರಿ, 4 ಪ್ಲಸ್ ಇಲ್ಲಿ ಸಹವರ್ತನ ನಿಯಮವನ್ನ ಚೆಕ್ ಮಾಡ್ರಿ ಅಂತ ಹೇಳ್ಯಾರ ಅವರು. ಇದಕ್ಕೆ ಸಹವರ್ತನ ನಿಯಮ ಅಂತ ಹೇಳ್ತಾರ. ಸಹವರ್ತನ ಸಹವರ್ತನ ನಿಯಮ ಏನ್ ಹೇಳುತ್ತ ಅಂದ್ರ a ಪ್ಲಸ್ b ಪ್ಲಸ್ ಸಿ ಇಸ್ ಈಕ್ವಲ್ ಟು a ಪ್ಲಸ್ b ಪ್ಲಸ್ ಸಿ, ಈ ತರ ಇರುತ್ತ. ಇಲ್ಲೇ ಬೇರೆ ಬೇರೆ ಕೊಟ್ರ ನೋಡೋಣ. 9 ಇನ್ ಬ್ರಾಕೆಟ್ ರಿಮೂವ್ ಮಾಡಿದ್ರ 11 ಆಗತ್ತ. ಒಂದೊಂದು ಸಾಲ್ವ್ ಮಾಡೋಣ ಮೊದ್ಲ. ಈಗ ನಾನು ಇದು LHS ತಗೊಂಡಿನಿ, LHS. ನೆಕ್ಸ್ಟ್ RHS ನೋಡೋಣ. 4 ಪ್ಲಸ್ 90 11 ಹೋದ್ರ 11 ಹೋದ್ರ ನೋಡ್ರಿ 9 ಕೆಲವಂತು 1 79. ಇದು 79 ಪ್ಲಸ್ 4 ಅಂದ್ರೆ 83. ನೆಕ್ಸ್ಟ್ RHS ನೋಡೋಣ. ಈಗ 34 ಪ್ಲಸ್ 90 ಪ್ಲಸ್ ಮೈನಸ್ 11, ಈ ತರ ಐತಿ. 34ನ್ನ 90 ಕೂಡಿಸ್ರಿ. 39 34ನ್ನ ಕೂಡಿಸ್ದಾಗ ಎಷ್ಟು ಬರುತ್ತಾ? 124 ಬರುತ್ತಾ. ಇದು 124 ಪ್ಲಸ್ ಇಂಟು ಮೈನಸ್ ಅಂದ್ರ ಮೈನಸ್ ಆಯ್ತು. ಮೈನಸ್ 11, 124 ಮೈನಸ್ 11, 3 1 113. 113. Therefore, LHS is not equal to RHS. ಹೇಳಿಕೆಗಳು ಸರಿಯಾಗಿಲ್ಲ. ಹೇಳಿಕೆ ಸರಿಯಾಗಿಲ್ಲ ಅಂತ ಗೊತ್ತಾಯ್ತು. ನೆಕ್ಸ್ಟ್ 21. ರೇಷ್ಮಾ ಮತ್ತು ಜಾನನು ಮಾವಿನ ಹಣ್ಣುಗಳನ್ನ ಹಂಚಿಕೊಳ್ಳುತ್ತಿದ್ದರು. ರೇಷ್ಮಾ 2.1/2 ಮಾವಿನ ಹಣ್ಣುಗಳನ್ನ ಹಾಗೂ ಜಾನ್ 3.1/2 ಮಾವಿನ ಹಣ್ಣುಗಳನ್ನ ತಿಂದರು. ಹಾಗಾದರೆ ಅವರಿಬ್ಬರು ತಿಂದ ಒಟ್ಟು ಹಣ್ಣುಗಳ ಸಂಖ್ಯೆ ಎಷ್ಟು ಅಂತ ಹೇಳ್ಯಾರ. ಒಟ್ಟು ಕೇಳ್ಯಾರ ಅಂತಂದ್ರ ಸಂಕಲನ ಅಂತ. 2.1/2 ಪ್ಲಸ್ 3.1/2. ಇದು ಮಿಶ್ರ ಭಿನ್ನರಾಶಿ ಐತಿ. ಇದನ್ನ ವಿಷಮ ಭಿನ್ನರಾಶಿಯಾಗಿ ಮಾಡ್ಕೋತೀವಿ. ಹೆಂಗಂದ್ರ 2 2 4 4 1 5 5/2 ಆಯ್ತು. ಪ್ಲಸ್ 2 3 6 6 1 7 7/2. ಈಗ ಛೇದ ಸಮ ಐತಿ, ಎರಡು ಕಡೆ ಸೇಮ್ ಐತಿ. ಆದ್ದರಿಂದ ಛೇದ ಹೆಂಗೈತಿ ಹಂಗ ಬರ್ತೀವಿ. ಅಂಶವನ್ನ ಕೂಡಿಸಿದ್ರ ಏನ್ ಬರುತ್ತಾ ಅದೇ ಉತ್ತರ. 5 7 12 12/2. 2 1 2 6 ಉತ್ತರ 6 ಹಣ್ಣುಗಳು. 6 ಹಣ್ಣುಗಳು. ಒಟ್ಟು 6 ಹಣ್ಣುಗಳು. ಒಟ್ಟು ಎಷ್ಟು? 6 ಹಣ್ಣುಗಳು. ನೆಕ್ಸ್ಟ್ 22ನೇ ಕ್ವಶನ್. ವರುಣ್ ಹಾಗೂ ರಾಧಾ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರುಣ್ ಮೊದಲನೇ ಸುತ್ತಿನಲ್ಲಿ ನೋಡನ್ರಿ. ಈಗ ವರುಣ್ ಮೊದಲನೇ ಸುತ್ತಿನಲ್ಲಿ 3 ಅಂಕ, ಎರಡನೇ ಸುತ್ತಿನಲ್ಲಿ 0 ಅಂಕ. ಇದು ಮೊದಲನೇ ಸುತ್ತು, ಇದು ಎರಡನೇ ಸುತ್ತು. ಮೂರನೇ ಸುತ್ತಿನಲ್ಲಿ 9 ಅಂಕಗಳನ್ನ ಗಳಿಸಿರುತ್ತಾನೆ.
ಮೂರನೇ ಸುತ್ತಿನಲ್ಲಿ 9 ಅಂಕ ಗಳಿಸಿದ್ದಾನೆ. ಈ ಒಂದು ಒಟ್ಟು ಎಷ್ಟಾಯ್ತು? 12 ಅಂಕ ಆಯ್ತು. ನೆಕ್ಸ್ಟ್, ರಾಧಾ ಆಯಾ ಸುತ್ತುಗಳಲ್ಲಿ, ರಾಧಾ ನೋಡನ್ರಿ, ರಾಧಾ ಫಸ್ಟ್ ರೌಂಡ್ ಎಷ್ಟು ಅಂಕ ಗಳಿಸಿದ್ಲು? 9. ಸೆಕೆಂಡ್ ರೌಂಡ್ 0. ಮೂರನೇ ಸುತ್ತು ಥರ್ಡ್ ರೌಂಡ್ 3. ಒಟ್ಟು 12 ಅಂಕ. ಹಾಗಾದ್ರೆ ಅವರಿಬ್ಬರಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದವರು ಯಾರು? ಇಬ್ಬರು ಸಮಾನ ಅಂಕಗಳನ್ನ ಗಳಿಸಿದ್ದಾರೆ. ಇಬ್ಬರು ಸಮಾನ ಅಂಕಗಳನ್ನ ಗಳಿಸಿದ್ದಾರೆ. ಕೆಳಗಿನ ಲೆಕ್ಕಗಳನ್ನ ಬಿಡಿಸಿ. ಕೆಳಗೆ ಕೊಟ್ಟಿರುವ ಆಕೃತಿಯಂತೆ ಹೊರಚೌಕದ ಬಾಹು 6 ಸೆಂಟಿಮೀಟರ್. ಇದು ಚೌಕ ಹಾಕ್ಬೇಕು, ಒಂದು 6 ಸೆಂಟಿಮೀಟರ್, ಮತ್ತು ಪ್ರತಿಯೊಂದು ಚೌಕ, ಚಿಕ್ಕ ಚೌಕದ ಬಾಹು 2 ಸೆಂಟಿಮೀಟರ್ ಇರುವಂತೆ ಒಂದು ಆಕೃತಿಯನ್ನ ರಚಿಸಿ. ಅಂದ್ರ ಒಂದು ಈ ರೀತಿ 6 ಸೆಂಟಿಮೀಟರ್ 6 ಸೆಂಟಿಮೀಟರ್ ಇಲ್ಲಿ ಐತಲ್ಲ, 6 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್ ಇರ್ಲಿ, ಇದು 6 ಸೆಂಟಿಮೀಟರ್ ಇರ್ಲಿ, ಇದು 6 ಸೆಂಟಿಮೀಟರ್ ಇರ್ಲಿ, ಇದು 6 ಸೆಂಟಿಮೀಟರ್ ಇರ್ಲಿ. ನೆಕ್ಸ್ಟ್ ಇದು 2 ಇರ್ಲಿ, ಇದು 2 ಇರ್ಲಿ, ಇದು 2 ಅಂತ. ನೆಕ್ಸ್ಟ್ ಇದು 2 ಇರ್ಲಿ, ಇದು 2 ಇರ್ಲಿ. ಈ ತರ ಒಂದು ಆಕೃತಿಯನ್ನ ರಚಿಸ್ರಿ. ಸಿಂಪಲ್ ಇದೆ. ನೆಕ್ಸ್ಟ್, ಮೇಲಿನ ಚಿತ್ರಗಳಲ್ಲಿ ಅಂದ್ರೆ ಇಲ್ಲಿ ಕೆಳಗಿನ ಚಿತ್ರಗಳಲ್ಲಿ ಕೆಳಗಿನ ಅಂಶಗಳನ್ನು ಹೊಂದಿಸಿರುವ ಚಿತ್ರಗಳನ್ನು ಗುರುತಿಸಿ. ಅಂದ್ರೆ ಇದ ಚಿತ್ರಗಳು, ಕೆಳಗಿನ ಅಂಶಗಳು ಅಂದ್ರೆ ಇವು. ರೇಖಾ ಸಮಮಿತಿಯನ್ನ ಹೊಂದಿರುವುದು, ಇದಕ್ಕೆ ಒಂದು ರೇಖೆಯನ್ನು ಎಳಿತೀವಿ. ರೇಖಾ ಸಮಮಿತಿಯನ್ನ ಹೊಂದಿರುವುದು ಈ ಚಿತ್ರ ಎ, ಇದಕ್ಕ ಎ. ನೆಕ್ಸ್ಟ್, ರೇಖಾ ಸಮಮಿತಿ ಮತ್ತು ಭ್ರಮಣ ಸಮಮಿತಿಯನ್ನ ಹೊಂದಿರುವುದು, ಇದನ್ನು ಸುತ್ತಿಸಬಹುದು ಮತ್ತು ಹಿಂಗೊಂದು ರೇಖಾ ಸಮಮಿತಿಯನ್ನ ಎಳಿಬಹುದು. ಆದ್ದರಿಂದ ಇದಕ್ಕ ಬಿ, ಸರಿಯಾದ ಉತ್ತರ ಇದಕ್ಕೆ ಬಿ. ನೆಕ್ಸ್ಟ್, ಭ್ರಮಣ ಸಮಮಿತಿ ಮಾತ್ರ ಹೊಂದಿರುವುದು, ಭ್ರಮಣ ಸಮಮಿತಿಯನ್ನ ಮಾತ್ರ ಹೊಂದಿರು. ರೇಖಾ ಸಮಮಿತಿ ಹಾಗೂ ಭ್ರಮಣ ಸಮಮಿತಿ, ರೇಖಾ ಸಮಮಿತಿ ಹಾಗೂ ಭ್ರಮಣ ಸಮಮಿತಿ ಹೊಂದಿರುವ ಚಿತ್ರ ಇದು ಡಿ, ಇದು ಸಿ. ರೇಖಾ ಸಮಮಿತಿ, ಭ್ರಮಣ ಸಮಮಿತಿ. ABCDಗೆ ABCD ನ ಕೊಟ್ರ ಅವರು. ರೇಖಾ ಸಮಮಿತಿಯನ್ನ ಮಾತ್ರ ಹೊಂದಿರೋದು ಇದು ABCD. ಸರಿ, ಹಿಂಗ ಇವು ಸರಿ ಆಗತ್ ನೋಡ್ರಿ. ಇದು ಭ್ರಮಣ ಸಮಮಿತಿಯನ್ನ ಮಾತ್ರ ಹೊಂದಿರುತ್ತೆ. ಇದು ತಿರುಗದಾಗ ಮಾತ್ರ ಇದು ಸರಿ ಆಕೃತಿ ಬರುತ್ತ. ಆದ್ದರಿಂದ ಈ ತರ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.